ಇಸ್ರೇಲ್ ಇರಾನ್ನ ಯುದ್ಧದಲ್ಲಿ ಈ ಹಿಂದೆ ಇರಾನ್ನ ಮುಖ್ಯಸ್ಥ ಹತ್ಯೆಗೀಡಾಗಿದ್ರು. ಇದರ ಮಧ್ಯದಲ್ಲಿ ಒಂದಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತಾ ಇರೋದು ಇರಾನ್ನ ದಾಳಿಗೆ ತುತ್ತಾಗ್ಬಿಟ್ರ ಇಸ್ರೇಲ್ ಪ್ರಧಾನಿ ಅಂತ. ಯಾಕಂದ್ರೆ ಬೆಂಜಮಿನ್ ನೆತನ್ಯಾಹು ಇಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ತಾ ಇದ್ರು, ಬಟ್ ಏಕಾಏಕಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಯುದ್ಧ ಮಂಡಳಿ ಸಭೆಯಲ್ಲಿ ನೆತನ್ಯಾಹು ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನೆತನ್ಯಾಹು ಅವರ ಅನುಪಸ್ಥಿತಿ. ನೆತನ್ಯಾಹು ಹತ್ಯೆಯಾಗಿದ್ದಾರೆ ಅನ್ನುವಂತ ವದಂತಿ ಹಬ್ಬುತ್ತಾ ಇದೆ. ನಿಮಗೆ ಗೊತ್ತಿದೆ, ಸರಿ ಸುಮಾರು ಕಳೆದ ಶನಿವಾರಕ್ಕೆ 2 ವಾರಗಳಾಗಿದೆ ಖಮೇನಿ ಅವರ ಹತ್ಯೆಯಾಗಿ. ಅಡಗು ತಾಣದ ಮೂಲಕ ಕುಳಿತುಕೊಂಡೇ ಇಡೀ ದೇಶವನ್ನ ತನ್ನ ಕೈಯಲ್ಲಿ ಆಡಿಸ್ತಾ ಇದ್ರು. ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ರು, ಸೂಚನೆ ಸಲಹೆ ಮಾರ್ಗಸೂಚಿಯನ್ನ ಕೊಡ್ತಾ ಇದ್ರು, ಯಾವ ರೀತಿ ಯುದ್ಧ ಸಾರಬೇಕು, ಎಲ್ಲೆಲ್ಲಿ ಸ್ಫೋಟ ಮಾಡಬೇಕು ಅಂತ. ಮುಂದುವರೆದು ನೆತನ್ಯಾಹು ಕೂಡ ಯುದ್ಧದ ಭೀಕರತೆಯ ಸಂದರ್ಭದಲ್ಲಿ ಈಗ ಕಾಣಿಸ್ತಾ ಇಲ್ಲ. ನಾಪತ್ತೆಯಾದ್ರ, ಹತ್ಯೆಯಾದ್ರ ವದಂತಿಗಳ ಹಬ್ಬುತ್ತಾ ಇದೆ. ಈಗಾಗಲೇ ಅಮೆರಿಕ ಮಾತ್ರ ನೇತೃತ್ವವನ್ನು ವಹಿಸಿಕೊಂಡು ರಡಾರ್ನ ಮೂಲಕ ಅಥವಾ ಮಿಸೈಲ್ನ ಮೂಲಕ ಖಾರ್ಗ್ ದ್ವೀಪ ಸೇರಿದಂತೆ ಬಹಳಷ್ಟು ಭಾಗಗಳಲ್ಲೂ ಕೂಡ ಸ್ಫೋಟಕ ವಸ್ತುಗಳನ್ನು ಉಡಾವಣೆ ಮಾಡ್ತಾ ಇರೋದು, ಬ್ಲಾಸ್ಟ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಬಟ್ ನೆತನ್ಯಾಹು ಈ ಸಂದರ್ಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಇದು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ವೈರಲ್ ಆಗಿದ್ದ ನೆತನ್ಯಾಹು 6 ಬೆರಳಿನ ವಿಡಿಯೋ, ನೆತನ್ಯಾಹುರದ್ದೇ ಅನ್ನುವಂತಹ AI ವಿಡಿಯೋ ಎಂದು ಹೇಳಲಾಗ್ತಿತ್ತು. ಬಟ್ ಈಗ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಹೊಸ ವದಂತಿ ಹಬ್ಬಿದೆ, ಗಾಳಿ ಸುದ್ದಿಗಳು ಹಬ್ಬುತ್ತಾ ಇದೆ. 6 ಬೆರಳುಗಳುಳ್ಳಂತಹ ಕೆಲವೊಂದಷ್ಟು ಅನುಮಾನಕ್ಕೀಡಾಗುವಂತಹ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಈಗ ನೆತನ್ಯಾಹು ಕಾಣಿಸ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆರೋ ಮಾರ್ಕ್ನ ಮೂಲಕ 6 ಬೆರಳುಗಳುಳ್ಳ ಕೆಲ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಅದಾದ ನಂತರದಲ್ಲಿ ನೆತನ್ಯಾಹು ಕಾಣಿಸ್ತಾ ಇಲ್ಲ. ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಯಾವ ಕಾರಣ ಕಾಣಿಸ್ತಾ ಇಲ್ಲ? ನೆತನ್ಯಾಹು ಅವರು ಈ ಹಿಂದೆ ಅಮೆರಿಕದ ಗಮನಕ್ಕೆ ತರದೆ ಯುದ್ಧವನ್ನ ಸಾರಿದ್ರು. ಇದು ಅಮೆರಿಕಕ್ಕೂ ಬೇಸರ ಆಗಿತ್ತು, ಅಸಮಾಧಾನಕ್ಕೂ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ಕಾಣಿಸ್ತಿಲ್ಲ ನೆತನ್ಯಾಹು. ಬೆಂಜಮಿನ್ ನೆತನ್ಯಾಹು ಪತ್ನಿ ಪೋಸ್ಟ್ ವೈರಲ್ ಆಯಿತು. ನೆತನ್ಯಾಹು ನಾಪತ್ತೆ ವದಂತಿ ಬೆನ್ನಲ್ಲೇ ಪತ್ನಿ ಪೋಸ್ಟ್ ಹಂಚಿಕೊಂಡ್ರು. ಜನರು ಶಕ್ತಿಯನ್ನ ನೀಡ್ತಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ದೇಶದಲ್ಲಿ ಪ್ರಬಲ ಹಾಗೆ ರಾಜಕೀಯ ಆಡಳಿತ ಇದೆ ಅಂತ ಯಾವ ಕಾರಣಕ್ಕೆ ಹಾಕಿದ್ರು? 2 ವಾರ ಆಗ್ತಾ ಬರ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಸ್ರೇಲ್ ಬಹಳಷ್ಟು ಸ್ಟ್ರಾಂಗೆಸ್ಟ್ ರಾಷ್ಟ್ರ. ಅಭಿವೃದ್ಧಿಯ ವಿಚಾರದಲ್ಲಾಗಿರಬಹುದು ಅಥವಾ ಅವರ ವಿರುದ್ಧವಾಗಿ ದಂಡೆತ್ತು ಬಂದಂಥ ರಾಷ್ಟ್ರಗಳನ್ನು ಬಗ್ಗು ಬಡಿಯುವಲ್ಲೂ ಕೂಡ ಇಸ್ರೇಲ್ ಬಹಳಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಂಥ ರಾಷ್ಟ್ರ. ಅಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ, ಮರುಭೂಮಿ ಪ್ರದೇಶ. ಅಲ್ಲೂ ಕೂಡ ಕೃಷಿಯನ್ನ ಯಶಸ್ವಿಯಾಗಿ ಕಂಡಂತಹ ರಾಷ್ಟ್ರ ಇಸ್ರೇಲ್. ಇದರ ಮಧ್ಯದಲ್ಲಿ ಬೆಂಜಮಿನ್ ನೆತನ್ಯಾಹು ಕೂಡ ಬಹಳಷ್ಟು ಇಂಟೆಲಿಜೆನ್ಸ್ ಮೂಲಕವೇ ತಮ್ಮ ರಾಷ್ಟ್ರವನ್ನ ಮುನ್ನಡೆಸ್ಕೊಂಡು ಬಂದ್ರು. ಪ್ರತಿ ಮನೆಯಲ್ಲೂ ಒಬ್ಬರೊಬ್ಬರು ಸೈನಿಕರು ಅಂದ್ರೆ ನೀವು ಲೆಕ್ಕ ಹಾಕೊಳ್ಬೇಕು. ಇದರ ಮಧ್ಯದಲ್ಲಿ ಅವರ ಪತ್ನಿ ಹಂಚ್ಕೊಳ್ತಾ ಇರುವಂತ ಈ ಪೋಸ್ಟರ್ ಇದೆಯಲ್ಲ, ಎಲ್ಲ ಒಂದು ಕಡೆ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಹತ್ಯೆ ಆಗಿದಾರಾ, ನಿಗೂಢವಾಗಿ ತಲೆಮರೆಸ್ಕೊಂಡಿದ್ದಾರಾ ಅಂತ.